ಗುಡಿಯೊಳಗಿದ್ದ ದೇವರು ದೇವವಾದರೆ ನಾನೆಲ್ಲಿ ಹೋಗಬೇಕು ಅಂತ. ನೀವು ದೇವರಾಗ್ಬೇಕು ಸ್ವಾಮಿ, ದೇವವಾಗಬಾರ್ದು ಅಂತಾನೆ. ಅವತ್ತಿಂದ ನನಗೆ ಅದೊಂದು ಪಾಠ ಆಗ್ಬಿಡ್ತು. ಮುಂದೆಂದೂ ಎಲ್ಲೂ ಸಹ ನಾನು ಯಾರ ಮೇಲೂ ರೇಗಕ್ಕೂ ಹೋಗಲಿಲ್ಲ. ನೋಡಿ, ಒಬ್ಬ ಮುದುಕ, ನೀವು ದೇವ್ರು ಒಂದು ನಂಬಿಕೆ ಬಂದಿದ್ವಿ, ನಮ್ಮ ಚಪ್ಪಲಿ ಹೊರ ಬಿಟ್ಟು ಬಂದಿವಿ ಸ್ವಾಮಿ, ಗುಡಿ ಇದು ಅಂತೇಳಿ, ನೀವು ರೇಗ್ಬಿಟ್ರೆ ದೇವರು ದೇವವಾದ್ರೆ ಹೆಂಗ್ ಸ್ವಾಮಿ ಅಂತ. ಆ ಟಾಯ್ಲೆಟ್ ಒಂದು ಗ್ಲಾಸೆಟ್ ಎಲ್ಲ ಕೊಡಿಸಿ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿ ಒಂದು ಟಾಯ್ಲೆಟ್ ಕಟ್ಸು 1 ವಾರದೊಳಗೆ ಅಂತ. ಅವ್ನು ಕಟ್ಟಿಸ್ದೆ ಟಾಯ್ಲೆಟ್. ನಾನು ನಿಮ್ಗೆ ಹೇಳಿದೆ, ನೋಡಮ್ಮ, ಇನ್ಮೇಲೆ ನೀನು ಈ ಟಾಯ್ಲೆಟಲ್ಲೇ ಬಳಸಬೇಕು, ನೀನು ಒಬ್ಬಳೇ ಬಳಸೋದಲ್ಲ, ನಿಮ್ಮೂರಿನ ಎಲ್ಲ ಮಹಿಳೆಯರು ಇದಕ್ಕೆ ಬರಂಗೆ ಮಾಡಬೇಕು. ಅವಳು ಆ ತಾಂಡದ ಎಲ್ಲ ಮಹಿಳೆಯರನ್ನ ಅಲ್ಲಿ ಬರಂಗೆ ಮಾಡಿದ್ಲು. ಒಂದು 30-40 ಜನ ಅವಳು ವಯಸ್ಸಿನ ಎಲ್ಲ ಹೆಣ್ಮಕ್ಳು ಅಲ್ಲಿ ಬಂದು ಟಾಯ್ಲೆಟ್ಗೆ ಹೋಗಿ, ಆ ಎಲ್ಲ ಹೆಂಗ್ಸು ಇವಳು ಮನೆ ಟಾಯ್ಲೆಟಿಗೆ ಬರೋಕ್ಕೆ ನೋಡಿದಾಗ ಅವರೆಲ್ಲ ಉರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಗಂಡಂದಿರು, ಅವಳ ಮನೆಗೆ ಯಾಕೆ ಹೋಗ್ತೀಯಾ, ಹಾಗೆ ಹೀಗೆ ಅಂತ. ಅದಕ್ಕೆ ಈ ಹೆಂಗ್ಸ್ರೆಲ್ಲ ನೀನು ಗಂಡಸಲ್ಲೇನೋ ಕಟ್ಸು ಅಂತ ಅನ್ನೋಕ್ಕೆ ಎಲ್ಲ ಅನ್ನೋದಕ್ಕೆ ಈಗ ಆ ಊರ 40 ಟಾಯ್ಲೆಟ್ ಆಗಿದ್ದಾವೆ. ನಾನು ಏನು ಹೇಳಿದ್ದೀನಿ ಇದೆಲ್ಲವೂ ಅಕ್ಷರಶಃ ಸತ್ಯ. ನನಗೆ ಒಂದು ಕವಿತೆ ಇದೆ, ಜನಪ್ರಿಯತೆಯ ತುದಿಯಲ್ಲಿ ಜನಜಂಗುಳಿಯ ಮಧ್ಯದಲ್ಲಿ ನಾನು ಹೇಳಿದ ಸುಳ್ಳು ಸತ್ಯ ಎಲ್ಲರೊಡಗೂಡಿ ಜಯಘೋಷ ಆಡಿತ್ತು. ಸತ್ಯದ ಮಲೆಯಲ್ಲಿ ನಿಂತು ಸತ್ಯ ಹರಿಶ್ಚಂದ್ರ ನಾನಾದರೂ ಅದೃಷ್ಟಹೀನತೆ ಈ ಕಿಚ್ಚು ಬೆನ್ನಟ್ಟಿ ಬರುವಾಗ ನಾನು ಹೇಳಿದ ಸತ್ಯ ದಿಕ್ಕೆಟ್ಟು ಓಡಿತ್ತು. ನಾನು ಹೇಳಿದ ಸುಳ್ಳು ಸತ್ಯ ತುಕ್ಕಿಡಿದ ಕಬ್ಬಿಣವಾದರೂ ಜನಪ್ರಿಯತೆಯ ಕಾವಿನಲ್ಲಿ ಖುದ್ದಾಗ ಸತ್ಯವನ್ನು ಒದ್ದು ತಾನಾಗಿ ಹೊಸ ರೂಪ ಪಡೆದಿತ್ತು. ನಿತ್ಯದ ಬದುಕಿನಲ್ಲಿ ಈ ಸುಳ್ಳೆ ಸತ್ಯ, ನಾನು ಹೇಳುವ ಸತ್ಯ ಬಹುಜನಕ್ಕೆ ಪಥ್ಯ, ನಾನು ಹೇಳುವ ಸತ್ಯ ಮಿಥ್ಯ, ನಾನು ಹೇಳುವ ಸತ್ಯ ವ್ಯರ್ಥ ಅಂತೇಳಿ. ಸೊ ಮನುಷ್ಯ ತನ್ನನ್ನು ತಾನು ಬಿಂಬಿಸಿಕೊಳ್ಳಿಕ್ಕೆ ಸತ್ಯನ ಸುಳ್ಳು ಮಾಡ್ತಾನೆ, ಸುಳ್ಳನ್ನು ಸತ್ಯ ಮಾಡ್ತಾನೆ. ಹಾಗಾಗಿ ಅವು ಸತ್ಯ ನಿರಂತರವಾಗಿ ಪುಡಿದೇಳಬೇಕು ಅಂತಂದರೆ ಸತ್ಯ ಹೇಳ್ತಕ್ಕಂಥ ಸತ್ಯ ಸುಳ್ಳು ಹೇಳೋದು ಅದು ಒಂದು ಮನೋರೋಗ. ಸುಳ್ಳು ಹೇಳೋದು ಒಂದು ಮನೋರೋಗ. ಹೇಳಿದ ಸುಳ್ಳನ್ನು ನಂಬ್ತಾರಲ್ಲ ಅದು ಒಂದು ಮನೋರೋಗ. ಸುಳ್ಳು ಹೇಳುವುದಷ್ಟೇ ಮನೋರೋಗವಲ್ಲ, ಹೇಳಿದ ಸುಳ್ಳನ್ನು ನಂಬುತ್ತಾರಲ್ಲ ಅದು ಮನೋರೋಗ. ಸೊ ಹಾಗೆ ಈಗ ನಾವು ನಮ್ಮಲ್ಲಿ ಸಿಸ್ಟಮ್ನಲ್ಲಿ ಜನ ಹೇಗಿದ್ದಾರೆ ಅಂತಂದರೆ, ನಾವು ಜನನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಜನ ನಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂಥ ಒಂದು ಸಂಕೀರ್ಣ ಸ್ಥಿತಿ ಒಳಗಡೆ ನಾವಿದ್ವಿ. ಸೊ ಹಾಗಾಗಿ ನಾನು ನನ್ನ ವೃತ್ತಿ ಬದುಕಿನಲ್ಲಿ ಯಾವುದೇ ನಂದು ಹೆಚ್ಚುಗಾರಿಕೆ ತೋರಿಸ್ಕೊಳಕ್ಕೆ ಅಥವಾ ಇನ್ನೊಂದಕ್ಕೆ ನಾನು ಕೆಲಸ ಮಾಡಿದ್ದಲ್ಲ. ನನ್ನ ವೃತ್ತಿ ಬದುಕು ನನಗೆ ಸಂಪೂರ್ಣವಾದಂಥ ಆತ್ಮವಿಶ್ವಾಸವನ್ನು ಕೊಟ್ಟಿದೆ, ಅಷ್ಟೇ ಸಂತೋಷವನ್ನು ಕೊಡ್ತು ನನಗೆ. ನನ್ನ ಕುಟುಂಬ ನನಗೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ನನ್ನ ಶ್ರೀಮತಿ ಪ್ರೇಮ ಅಂತೇಳಿ, ಅವರು ಶಿವಮೊಗ್ಗ ಜಿಲ್ಲೆಯವರು. ಸೊ ಆಗಿತ್ತು ಆಲ್ರೆಡಿ. ನಾನು DSP ಸೇರಿದಾಗಲೇ 89ರಲ್ಲಿ ಮ್ಯಾರೇಜ್ ಆಯಿತು. 89ರಲ್ಲಿ 91ರಲ್ಲಿ ನನ್ನ ಮೊದಲನೇ ಮಗಳು ಹುಟ್ಟಿದ್ಲು, ಅಮೂಲ್ಯ ಅಂತ. ಅವಳು ನನಗೆ ಡಾಕ್ಟ್ರೇಟ್ ಅವಾರ್ಡ್ ಆದ ದಿನವೇ ಹುಟ್ಟಿದ್ದವಳು. ಸೊ ಹಂಗಾಗಿ ಅವಳಿಗೆ ಕೀರ್ತಿ ಅಂತ ಹೆಸರಿಟ್ಟಿದ್ವಿ. ಆಮೇಲೆ ಅಮೂಲ್ಯ ಅಂತ ಚೇಂಜ್ ಆಯಿತು. ಈಗ ಅವಳು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾಳೆ. ಕಳೆದ ವರ್ಷ ಅವಳಿಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಮೇರಿಕದ್ದು ಸಿಕ್ತು. 1 ಇಯರ್ ಫ್ಲಾರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ಲು. ವಾಪಸ್ ಬಂದು ಈಗ ಮತ್ತೆ 2 ಮಂತ್ಸ್ ಬೋಸ್ಟನ್ ಸಿಟಿ ಯೂನಿವರ್ಸಿಟಿಯಲ್ಲಿ 2 ಮಂತ್ಸ್ ಫೆಲೋಶಿಪ್ ಮೇಲೆ ಮತ್ತೆ ವಾಪಸ್ಸು ಮಗು ಬಿಟ್ಟು ಹೋಗಿದ್ದಾಳೆ, ಅಲ್ಲಿದ್ದಾಳೆ. 2ನೇ ಮಗಳು ಡಾಕ್ಟರ್ ಅಪೂರ್ವ ಅಂತ, ಅವಳು MBBS ಮಾಡಿ ಈಗ MD ಡರ್ಮಿಟಾಲಜಿ ಫೈನಲ್ ಇಯರ್ ಮಾಡಿದ್ದಾರೆ. ಇಬ್ಬರಿಗೂ ಮದುವೆ ಆಗಿದೆ. ಸೊ ಮಗ BE ಆರ್ಕಿಟೆಕ್ಚರ್ ಮುಗಿಸಿದಾನೆ. ಅವನ ಆಸಕ್ತಿಗಳು ಇನ್ನೇನಿದಾವೋ ಅದು ಅವನ ಆಸಕ್ತಿ ಏನಿದೆಯೋ ಅದ್ರ ಮೇಲೆ ಮುಂದುವರಿಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಸಂಪೂರ್ಣವಾಗಿ ಸಹಕಾರ ಕೊಡ್ತು. ಇಲ್ಲ ಮಹತ್ವಾಕಾಂಕ್ಷೆಗಳು ಅಂತಂದರೆ ನಾನೇನು ಅದನ್ನು ಹೇಳ್ತೇನಲ್ಲ, ನಾನು ಏನಾಗಬೇಕು ಅದು ರೀಚ್ ಆಗಿದ್ದೀನಿ. ರಾಜ ಎಂದು ಹೆಸರಿಟ್ಟ ನನ್ನಪ್ಪ ನನಗಾಗಿ ಅರಮನೆಯನ್ನು ಕಟ್ಟಲಿಲ್ಲ, ಸಾಮ್ರಾಜ್ಯವನ್ನು ಬಿಟ್ಟು ಹೋಗಲಿಲ್ಲ. ಆದರೂ ನಾನು ರಾಜನಂತೆಯೇ ಬದುಕಿದ್ದೇನೆ ರಾಜನ ಮನೆಯಲ್ಲಿ. ಬಿಜಾಪುರದ SP ಮನೆ ಇತ್ತಲ್ಲ, ಅದು ರಾಜರ ಮನೆ, ಅದು ರಾಜರಿದ್ದ ಮನೆ, ಅದು ಹಳೆ ಅರಮನೆ. ಚೀನಿ ಮಹಲ್ ಅಂತ ಅದ್ರ ಮೇಲೆ ಒಂದು ಬುಕ್ಕೇ ಮಾಡಿದ್ದೀನಿ ನಾನು, ಚೀನಿ ಮಹಲ್ ಅಂತೇಳಿ. ಅದು ಅರಮನೆ. ಅದು ಎಷ್ಟು 70 ವಿನ್ಯಾಸದಲ್ಲಿ ಕಟ್ಟಿದ್ದಾರೆ. ಅದನ್ನ 70 ಅಡಿ ಚಚ್ಚೌಕದಲ್ಲಿ. ಆ ಮನೆ ಹೆಂಗಿದೆ ಅಂದ್ರೆ, ಎಷ್ಟು ಚಚ್ಚೌಕ ಇದೆ ಅಂದ್ರೆ ಅದು ವಾಸ್ತುಗೆ ಹಿಂಗೆ 400 ಅಡಿ ಇದ್ರೆ ಹಿಂಗೆ 400 ಅಡಿ ಇದೆ. 400 by 400, 70 by 70 ಚಚ್ಚೌಕ. ಮನೆ ಮುಂಭಾಗನೂ ಅಷ್ಟೇ ಜಾಗ ಇದೆ, ಹಿಂಭಾಗಕ್ಕೂ ಅಷ್ಟೇ ಜಾಗ ಇದೆ, ಎಡಕ್ಕೂ ಅಷ್ಟೇ ಜಾಗ, ಬಲಕ್ಕೂ ಅಷ್ಟೇ ಜಾಗ. 1 ಇಂಚು ಹೆಚ್ಚು ಕಮ್ಮಿ ಇಲ್ಲ. ಅಷ್ಟು ಪರ್ಫೆಕ್ಟ್ ಪ್ಲಾನ್, ಪರ್ಫೆಕ್ಟ್ ವಾಸ್ತು, ಪರ್ಫೆಕ್ಟ್ ಪ್ಲಾನ್ ನಲ್ಲಿ ಹಂಗಿದೆ ಅದು. ಆಮೇಲೆ ಮನೆ ಒಳಗಡೆ 22 ಅಡಿ ಎತ್ತರ, ಸೀಲಿಂಗ್. ಈ ತರ ಗುಂಬಜ್ಗಳು 9 ಗುಂಬಜ್ ಇದಾವೆ. ಈ ತರ ಈ ಕೆಳ ನಾನು ಮಂಚದ ಮೇಲೆ ಮಲಗಿರೋ ಅಬ್ಬಾ ಅನ್ಸೋದು. ಅಲ್ಲಿಂದ ಬಿಜಾಪುರದಿಂದ ಬಂದು ನಾನು
ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಮಲಗಿದ್ರೆ RCC ಮೈ ಮೇಲೆ ಬೀಳ್ತಾ ಐತೆ ಅನ್ನಂಗೆ ಆಗತ್ತೆ ನನಗೆ. ಯಾಕೆಂದ್ರೆ ದಿನ ಅದನ್ನು ನೋಡ್ತಿದ್ವಲ್ಲ, ಅದಕ್ಕೆ ಹೊಂದ್ಕೊಂಡಿದ್ದು. ಇಲ್ಲಿ ಬಂದರೆ ಏನು ಇಲ್ಲಿ ಮೈ ಮೇಲೆ ಬೀಳುತ್ತೇನಪ್ಪ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಆಗೋದು. ಆ ಥರ ಇತ್ತು ಅದು ಮನೆ. 3 ವರ್ಷ ಅದು ಅಲ್ಲಿದ್ನಲ್ಲ ನಾನು. ಅದಕ್ಕೆ ಬರದೆ ನಾನು ರಾಜ ಎಂದು ಹೆಸರಿಟ್ಟ ನನ್ನಪ್ಪ ನನಗಾಗಿ ಅರಮನೆಯನ್ನು ಕಟ್ಟಲಿಲ್ಲ, ಸಾಮ್ರಾಜ್ಯವನ್ನು ಬಿಟ್ಟು ಹೋಗಲಿಲ್ಲ, ಆದರೂ ನಾನು ರಾಜನಂತೆಯೇ ಬದುಕಿದೆ ರಾಜರ ಮನೆಯಲ್ಲಿ. ಸೊ ಹಂಗೆ ಮನುಷ್ಯನಿಗೆ ಬೇಕಾದಷ್ಟು ಆಸೆಗಳಿರ್ತವೆ. ಬಟ್ ಅವುಗಳ ಇತಿಮಿತಿ ಒಳಗಡೆ ನಾವು ಬದುಕಿದರೆ ಒಂದು ಕಮಿಟ್ಮೆಂಟ್, ಬಡವರಿಗೆ 4 ಜನಕ್ಕೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ನಮ್ಮಲ್ಲಿ ಬರಬೇಕದು ಅಲ್ವಾ. ಬಿಜಾಪುರದಲ್ಲಿ ನಾನು SP ಆಗಿದ್ದಾಗ ಹಿಂಗೆ ಪಬ್ಲಿಕ್ ಬಂದ ಒಬ್ಬ ಯಜಮಾನ, ಅವನು ಚಪ್ಪಲಿ ಹೊರಗೆ ಬಿಟ್ಟು ಹಿಂಗೆ ಬಂದರು. ನಾನು ಅವನ ಎದುರಿಗಿದ್ದನಿಗೆ ಬೈತಾ ಇದ್ದೆ. ಇನ್ನೊಬ್ಬ ಯಾರೋ ಬಂದಿದ್ದಲ್ಲ ಅವನಿಗೆ ಬೈತಾ ಇದ್ದೆ, ಏನೇ ನಿಂದು ಹಾಗೆ ಹೀಗೆ ಅಂತ ಗಲಾಟೆ ಮಾಡ್ತಾ ಇದ್ದೆ. ಸೊ ಅವನಿಗೆ ನಾನು ಬೈಯೋದು ನೋಡಿ ಇವನು ಹೆದರಿಕೆಂಬಿಟ್ಟವನೆ, ನನಗೂ ಹಿಂಗೆ ಇಲ್ಲ ಅಂತಾರೆ ಅಂದ್ಕೊಂಡು. ಆಮೇಲೆ ಕೊನೆಗೆ ಅವನು ಹೋದ್ಮೇಲೆ ಹಿಂಗೆ ಬಂದು, ಸ್ವಾಮಿ ಇದು ದೇವಸ್ಥಾನ ಸ್ವಾಮಿ, ನೀವು ದೇವರು ಸ್ವಾಮಿ, ನಿಮ್ಮನ್ನು ದೇವರು ಅಂತ ನಂಬಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಸ್ವಾಮಿ, ನೀವೇ ದೆವ್ವಾಗಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಸ್ವಾಮಿ. ದೇವರು ದೆವ್ವವಾದರೆ, ದೇವರೆಂದು ನಂಬಿ ನಾ ಗುಡಿಯೊಳಗೆ ಹೋದರೆ, ಗುಡಿಯೊಳಗಿದ್ದ ದೇವರು ದೆವ್ವವಾದರೆ ನಾನೆಲ್ಲಿ ಹೋಗಬೇಕು ಅಂತ. ನೀವು ದೇವರಾಗ್ಬೇಕು ಸ್ವಾಮಿ, ದೆವ್ವಾಗಬಾರ್ದು ಅಂತಾನೆ. ಅವತ್ತಿಂದ ನನಗೆ ಅದೊಂದು ಪಾಠ ಆಗಿಬಿಡ್ತು. ಮುಂದೆಂದೂ ಎಲ್ಲೂ ಸಹ ನಾನು ಯಾರ ಮೇಲೂ ರೇಗಕ್ಕೂ ಹೋಗಲಿಲ್ಲ. ನೋಡಿ, ಒಬ್ಬ ಮುದುಕ, ನೀವು ದೇವರು ಒಂದು ನಂಬಿಕೆ ಬಂದಿದ್ವಿ, ನಮ್ಮ ಚಪ್ಪಲಿ ಹೊರ ಬಿಟ್ಟು ಬಂದೀವಿ ಸ್ವಾಮಿ, ಗುಡಿ ಇದು ಅಂತೇಳಿ. ಆ ಸೀಟು ಅಂದ್ರೆ ಅದು ನೀವು ಅಲ್ಲಿ ಕುಂತಿರೋ ದೇವರು ಅಂದ್ಕೊಂಡ್ಬಿಟ್ಟಿರ್ತೀವಿ, ನಿಮ್ಮಿಂದ ನ್ಯಾಯ ನಿರೀಕ್ಷೆ ಮಾಡಿರ್ತೀವಿ. ನೀವು ರೇಗ್ಬಿಟ್ರೆ ದೇವರು ದೆವ್ವಾದ್ರೆ ಹೆಂಗ್ ಸ್ವಾಮಿ ಅಂತ ಎಷ್ಟು ಕೂಲಾಗಿ ಹೇಳಿದಾದ್ರೆ ನಾನು ಒಂದು ಅರ್ಧ ಗಂಟೆ ಹಂಗೆ ಏನು ಮಾತಾಡಲೇ ಇಲ್ಲ. ನಾನು ಅವನಲ್ಲೇ ಕೂರಿಸ್ಕೊಂಡು ಕಾಫಿ ಟೀ ಎಲ್ಲ ತರಿಸಿ ಕೂರಿಸಿ ಆಮೇಲೆ ಮಾತಾಡಿ ಅವನ ಸಮಸ್ಯೆ ಎಲ್ಲ ಬಗೆಹರಿಸಿ ಕಳಿಸಿ. ಈ ಥರ ಲೈಫ್ ನಡೀತಾ ಇದೆ. ಹಾಂ, ಯಾವ್ದು ಸಮಸ್ಯೆ ಇಲ್ಲ. ಆಮೇಲೆ ಇನ್ನೊಂದು ಮೋಟಿವೇಟಿವ್ ಅಂತಂದರೆ, ನಾನು ಬಿಜಾಪುರದಲ್ಲಿದ್ದಾಗ ಒಬ್ಳು ಲೇಡಿ ಒಂದು ಸಮಸ್ಯೆ ಹೊತ್ಕೊಂಡು ಬಂದ್ಲು. ಸೊ ಅವ್ರ ಸಮಸ್ಯೆ ಏನು ಅಂತ ಕೇಳಿದೆ. ಆಮೇಲೆ ಅದನ್ನ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡೋಕ್ಕೆ ಇದು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಆ ಲೇಡಿಗೆ ಒಂದು ಮೊಬೈಲ್ ಬಂತು, ಫೋನು ರಿಸೀವ್ ಮಾಡಿದ್ಲು. ಆಮೇಲೆ ಕೇಳಿದೆ, ಏನಮ್ಮ ನಿಮಗೆ ಜಮೀನು ಎಷ್ಟಿದೆ ಅಂತ. ಇಲ್ಲ ಸರ್, ನಮ್ಮ ಲ್ಯಾಂಡ್ಲೆಸ್ ಅಂದ್ಲು. ಮತ್ತು ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇದೆಯಾ ಅಂತ. ಇಲ್ಲ ಸರ್. ಮತ್ತು ಮೊಬೈಲ್ ಇದೆಯಲ್ಲಮ್ಮ ಅಂದ. ಸರ್ ಅದು ನೀಡ್ ಸರ್, ಬೇಕಂತ. ಅಲ್ಲ, ಮೊಬೈಲ್ ನೀಡಾ ನಿನಗೆ, ಟಾಯ್ಲೆಟ್ ನೀಡಲ್ವಾ ಅಂತ ಕೇಳಿದೆ. ಇಲ್ಲ ಸರ್, ನಿನಗೆ ಟಾಯ್ಲೆಟ್ ನೀಡಲ್ಲ, ಮೊಬೈಲ್ ನೀಡ್ ಅಂತಾಳೆ ಅಮ್ಮ. ಆಶ್ಚರ್ಯ ಆಗ್ಬಿಡ್ತು ನನಗೆ. ಸೊ ಆಮೇಲೆ ಎಷ್ಟು ಮೊಬೈಲ್ ಇದಾವೆ ನಿಮ್ಮಲ್ಲಿ ಅಂತ. ಲ್ಯಾಂಡ್ಲೆಸ್ ಲೇಬರು, ಗಂಡ, ಇವ್ರ ಮಾವ, ಅವ್ರ ಮೈದ್ನ 4 ಜನದ ಹತ್ರ ಮೊಬೈಲ್ ಇದೆ. ಒಂದು ತಿಂಗಳಿಗೆ 1,000 ರೂಪಾಯಿ ಕರೆನ್ಸಿ ಖರ್ಚು ಮಾಡ್ತಾರೆ ಅವರು. ಟಾಯ್ಲೆಟ್ ಇಲ್ಲ. ನಾನು ಹೇಳಿದೆ, ನೋಡಮ್ಮ ಈ ಮೊಬೈಲ್ ಮಾರಾಟ ಮಾಡಿ ನೀನು ಟಾಯ್ಲೆಟ್ ಕಟ್ಸಿ ಅಂದ. ಇದನ್ಯಾರು ತಗೊಂತಾರಮ್ಮ? ತಗೊಂತಾರೆ ಸರ್. ನನಗೆ ಕೊಡು, ನಾನು ಮಾರಿಸ್ತೀನಿ ಅಂದೆ. ಅವಳು ಮೊಬೈಲ್ ಕೊಟ್ಲು. ಆ ಮೊಬೈಲ್ ಇಸ್ಕೊಂಡು ಅದನ್ನ 2,000 ರೂಪಾಯಿಗೆ ಮಾರಾಟ ಮಾಡಿಸಿ ಆ ಟಾಯ್ಲೆಟ್ ಒಂದು ಗ್ಲಾಸೆಟ್ ಎಲ್ಲ ಕೊಡಿಸಿ ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳೇ ಒಂದು ಟಾಯ್ಲೆಟ್ ಕಟ್ಸು 1 ವಾರದೊಳಗೆ ಅಂತ. ಅವ್ನು ಕಟ್ಟಿಸ್ದೆ ಟಾಯ್ಲೆಟು. ನಾನು ನಿಮ್ಗೆ ಹೇಳಿದೆ, ನೋಡಮ್ಮ ಇನ್ಮೇಲೆ ನೀನು ಈ ಟಾಯ್ಲೆಟಲ್ಲೇ ಬಳಸಬೇಕು, ನೀನು ಒಬ್ಬಳೇ ಬಳಸೋದಲ್ಲ, ನಿಮ್ಮೂರಿನ ಎಲ್ಲ ಮಹಿಳೆಯರು ಇದಕ್ಕೆ ಬರಂಗೆ ಮಾಡಬೇಕು. ಅವಳು ಆ ತಾಂಡದ ಎಲ್ಲ ಮಹಿಳೆಯರನ್ನ ಅಲ್ಲಿ ಬರಂಗೆ ಮಾಡಿದ್ಲು. ಒಂದು 30-40 ಜನ ಅವಳು ವಯಸ್ಸಿನ ಎಲ್ಲ ಹೆಣ್ಮಕ್ಳು ಅಲ್ಲಿ ಬಂದು ಟಾಯ್ಲೆಟ್ಗೆ ಹೋಗಿ. ಆ ಎಲ್ಲ ಹೆಂಗಸು ಇವಳ ಮನೆ ಟಾಯ್ಲೆಟಿಗೆ ಬರೋಕ್ಕೆ ನೋಡಿದಾಗ ಅವರೆಲ್ಲ ಉರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಗಂಡಂದಿರು, ಅವಳ ಮನೆಗೆ ಯಾಕೆ ಹೋಗ್ತೀಯಾ, ಹಾಗೆ ಹೀಗೆ ಅಂತ. ಅದಕ್ಕೆ ಈ ಹೆಂಗಸ್ರೆಲ್ಲ ನೀನು ಗಂಡಸಲ್ಲೇನೋ ಕಟ್ಸು ಅಂತ ಅನ್ನೋಕ್ಕೆ ಎಲ್ಲ ಅನ್ನೋದಕ್ಕೆ ಈಗ ಆ ಊರ 40 ಟಾಯ್ಲೆಟ್ ಆಗಿದ್ದಾವೆ. ಅದು ತಾಂಡ ಅದು ನನಗೆ ಯಾವುದು ಅಂತ ಮರ್ತಿದ್ದೀನಿ ನಾನು. ಅದು ಯಾಕಂದರೆ 13 ವರ್ಷ ಆಯಿತು. ಮುದ್ದೇಬೇಳೆ ತಾಲೂಕಿನಲ್ಲಿ ಸಮೀರ ಯಾವುದೋ ತಾಂಡ ಬರುತ್ತೆ. 40 ಟಾಯ್ಲೆಟ್ ಆಗಿದಾವೆ ಅಲ್ಲಿ. ಎಲ್ಲರೂ ಕಟ್ಸ್ಕೊಂಡ್ರು. ಬಳ್ಳಾರಿ ಹತ್ರನೂ ಅಷ್ಟೇ ಇದೇ ಥರದೇ ಮಹಿಳಾ ಜಾಗೃತಿ ದಳದ ಇದ್ದಾಗ ಅಲ್ಲಿ ಬಳ್ಳಾರಿ ಸರೌಂಡಿಂಗ್ಸ್ನಲ್ಲಿ ಒಂದು ಹಳ್ಳಿ, ಅಲ್ಲಿ ಈ ಬಳ್ಳಾರಿ ಜಾಲಿ, ಆ ಜಾಲಿಯಲ್ಲಿ ಒಳಗೆ ಚೊಂಬು ತೊಗೊಂಡೋಗಿ ಮರಿ ಕೂತ್ಕೊಂತಾರೆ. ಸೊ ಅಲ್ಲಿ ಯಾರೋ ಒಬ್ಬ ಊರು ಪಕ್ಕದಾಗ ಇತ್ತಲ್ಲ, ಅದೆಲ್ಲ ಜಾಲಿ ಕಡ್ಕೊಂಡು ಅದನ್ನ ಇತ್ಲು ಮಾಡ್ಕೊಂಬಿಟ್ಟಾನೆ. ಹೆಣ್ಮಕ್ಳೆಲ್ಲ ಅಲ್ಲಿ ಖಾಲಿ ಹಂಗಾಮಿ ಜಾಗದಾಗ ಹೋಗೋರು. ಈಗ ಇತ್ಲ ಇತ್ತಲ್ಲ, ಅದು ಅವ್ರಿಗೆ ಜಾಗ ಇಲ್ಲ, ಚೊಂಬು ತೊಗೊಂಡು ರಸ್ತೆಗೆ ಉಂಟೆ ಕೂತ್ಕೋಬೇಕು. ಆ ಕಡೆಯಿಂದ ವೆಹಿಕಲ್ ಬರ್ತವೆ, ಎದ್ದೇಳಬೇಕು, ಮಾಡಬೇಕು. ಅದಕ್ಕೆ ಒಬ್ಬ ಹೆಣ್ಮಗಳು ಬಂದು ಕೇಳ್ತಾಳೆ, ಏನು ಸರ್, ಗಾಂಧಿ ಹುಟ್ಟಿದ ಈ ದೇಶದಲ್ಲಿ ಒಬ್ಬ ಮಹಿಳೆ ಗೌರವಯುತವಾಗಿ ಬಹಿರ್ದೇಶಕ್ಕೆ ಹೋಗೋಕ್ಕೆ ಅವಕಾಶ ಇಲ್ವ ಅಂತ ಕೇಳ್ತಾಳೆ. ಯಾಕಮ್ಮ ಅಂದರೆ ಈ ಕತೆ ಹೇಳ್ತಾಳೆ, ನಾವು ಹಿಂಗೆಲ್ಲ ಹೋಗ್ತಾ ಇದ್ವಿ, ಯಾರೋ ಬಂದು ಅದನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದಯವಿಟ್ಟು ನಮಗೆ ಆ ಜಾಗ ಬಿಡಿಸ್ಕೊಡಿ ಸರ್ ಟಾಯ್ಲೆಟ್ಗೆ ಹೋಗೋಕ್ಕೆ ಅಂತ. ಆಮೇಲೆ ನಾವು ತಹಶೀಲ್ದಾರ್ ಕರೆಸಿ ಅವ್ರಿಗೆಲ್ಲ ಇದನ್ನು ಮಾಡಿ ಅಳತೆ ಮಾಡಿಸಿ ಎಲ್ಲ ನೋಡಿದಾಗ ಅದು ಸರ್ಕಾರಿ ಜಾಗ. ಆಮೇಲೆ ಗಲಾಟೆ ಮಾಡಿ ಬಿಡಿಸಿ ಅದನ್ನೆಲ್ಲ ಇದನ್ನು ಮಾಡಿ ಆಮೇಲೆ ಪಂಚಾಯತಿಯವ್ರಿಗೆ ಹೇಳೋ ಒಂದು 7-8 ಟಾಯ್ಲೆಟ್ ಕಟ್ಸೋಕ್ಕೆ ವ್ಯವಸ್ಥೆ ಮಾಡಿಸಿ ಅಲ್ಲಿ ಇದನ್ನು ಮಾಡಿದ್ವಿ. ಈಗ ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಇವೆಲ್ಲ ಒಂದು ಸಣ್ಣ ಸಣ್ಣ ಕಮಿಟ್ಮೆಂಟ್ ಅಷ್ಟೇ ಒಬ್ಬ ಅಧಿಕಾರಿಗಳಿಗಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ. ಮಾಡಲೇಬೇಕು ಅಂತ ಇಲ್ಲ ಅದರ ನಮ್ಮ ಕೆಲಸ ಅಂತ ಅಲ್ಲ, ನಮಗೆ ಕಮಿಟ್ಮೆಂಟ್ ಅದಷ್ಟೇ.
ಸೊ ಇಷ್ಟು ಹೇಳಿದ್ದೀನಪ್ಪ, ನನಗೆ ಗೊತ್ತಿದ್ದದ್ದೆಲ್ಲ. ಕವಿತೆ ಓದು ಅಂದ್ರೆ ಒಂದು 5-6 ಕವಿತೆಗಳು ಓದ್ತೀನಿ, ನೋ ಪ್ರಾಬ್ಲಮ್. ಅಲ್ಲ, ಹಂಗೆ ಇದ್ದಾವೆ, ಇನ್ನೂ ಬೇರೆ ಬೇರೆ ಇದಾವಲ್ಲ, ಪುಸ್ತಕ ಇದ್ದಾವೆ. ಬಂದೆ. ಈ ಕವನದ ಶೀರ್ಷಿಕೆ ದತ್ತಪೀಠ ಮತ್ತು ಭಕ್ತ ಅಂತ. 2002ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬಣಗಿರಿ ಬೆಟ್ಟಕ್ಕೆ ದತ್ತಪೀಠ ಬಂದೋಬಸ್ತ್ ಕರ್ತವ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿಯ ಅವಲೋಕನ ಮಾಡಿ ಬರೆದಂಥ ಕವನ ಇದು. ಇನಾಮ್ ದತ್ತಪೀಠಕ್ಕೆ ಬಂದೆ, ದತ್ತಾತ್ರೇಯ ನಿನಗೆ ಶರಣು ಎಂದೆ. ಮಾಣಿಕ್ಯ ಧಾರೆಯಲ್ಲಿ ಮಿಂದೆ, ಉಟ್ಟ ಒಳ ಉಡುಪನು ಬಿಟ್ಟು ಪೀಡೆ ತೊಲಗಿತು ಎಂದೆ. 100 ವರ್ಷಗಳ ಹಿಂದೆ ನೀನೊಬ್ಬನೇ ಇದ್ದೆ. ಶರಬೇಗದಿ ಬೀಸುವ ಬಿರುಗಾಳಿ, ಸ್ವಚ್ಛಂದ ಗಿರಿಶಿಖರ, ನಿಶ್ಚಲ ಮೌನ, ಬೆಚ್ಚನೆಯ ಗುಹೆಯಲ್ಲಿ ಎಚ್ಚರವಿಲ್ಲದೆ ಮಲಗಿದ್ದೆ. ಒಂದು ಮುಂಜಾವು ಯಾರೋ ಒಬ್ಬನು ಬಂದ, ನಾ ಇಂದು ಎಂದ, ದತ್ತ ಎಂದು ಕರೆದ, ನಾ ಓ ಎಂದೆ. ಮರುದಿನ ತಿಳಿ ಬೆಳಗಿನ ಮುತ್ತುಗಳು ಉದುರುವ ಮುನ್ನ ಮತ್ತೊಬ್ಬನು ಬಂದ, ನಾ ಮುಸ್ಲಿಂ ಎಂದ, ಬಾಬಾ ಎಂದು ಕರೆದ, ಆಗಲೂ ನಾವು ಎಂದೆ. ಭಕ್ತರಿಬ್ಬರ ನಡುವಿದ್ದ ಭಾವವೂ ಒಂದೇ, ಅದಕ್ಕಾಗಿ ನಾವು ಎಂದೆ. ಭಕ್ತರಿಬ್ಬರ ನಡುವಿದ್ದ ಭಾವವೂ ಒಂದೇ, ಅದಕ್ಕಾಗಿ ನಾ ಓ ಎಂದೆ. ಕಾಲ ಕಳೆಯಿತು ನೋಡಿ, ಯಾರು ಮಾಡಿದರೂ ಮೋಡಿ, ಭಕ್ತರಿಬ್ಬರ ನಡುವೆ ಜಗಳ ಆರಂಭವಾಯಿತು ನೋಡಿ. ದತ್ತ ಎಂದು ಕರೆದ ಭಕ್ತ ಪೀಠ ತನ್ನದೇ ಎಂದ, ನನಗೊಂದು ರೂಪ ಕೊಟ್ಟು ಮೂರ್ತಿ ಮಾಡಿ ಕೇಸರಿಯ ನನಗೊದಿಸಲು ಪ್ರಯತ್ನಿಸಿದ. ಬಾಬಾ ಎಂದು ಕರೆದ ಭಕ್ತ ಅವನಾಗಲೇ ಒದಿಸಿದ ಹಸಿರು ಹೊದಿಕೆಯ ತೆಗೆಯಲು ನಿರಾಕರಿಸಿದ. ಕೊರೆವ ಚಳಿಯಲ್ಲಿ ಅದೆಷ್ಟೋ ವರ್ಷ ಪೀಠವನ್ನು ಪೂಜಿಸಿದೆ. ದತ್ತ ಎಂದು ಅಂದು ಕರೆದವ ನೀನು ಮತ್ತೆ ಬರಲೇ ಇಲ್ಲ ಏಕೆ? ದತ್ತ ಎಂದು ಅಂದು ಕರೆದು ಹೋದವ ನೀನು ಮತ್ತೆ ಬರಲೇ ಇಲ್ಲ ಏಕೆ? ಅದಕ್ಕಾಗಿ ನಾನು ಪೂಜಿಸಿದ ಪೀಠ ನನ್ನದೇ ಎಂದ. ನ್ಯಾಯಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ತುಳಿದ. ಇಲ್ಲಿಂದ ಮುಂದೆ ಆರಂಭವಾಯಿತು ನೋಡಿ ಭಕ್ತರಿಬ್ಬರ ನಡುವೆ ಸ್ವಾರ್ಥ, ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ. ಅಲ್ಲಿವರೆಗೆ ಇರಲಿಲ್ಲ. ಭಕ್ತರಿಬ್ಬರ ಜಗಳ ನೋಡಲೆನಿತು ಮುಜುಗರ. ಭಕ್ತರಿಬ್ಬರ ನಡುವಿನ ಜಗಳ ನೋಡಲೆನಿತು ಮುಜುಗರ. ಜಗಳ ತಡೆಯಲು ಬಂದ ಸಮವಸ್ತ್ರಧಾರಿ ಕಾಕಿಗಳ ಬೂಟುಗಳ ಸಪ್ಪಳವೇ ಸಪ್ಪಳ. ದತ್ತಗಿರಿಯಲ್ಲಿ ಜಗಳ ತಡೆಯಲು ಬಂದ ಸಮವಸ್ತ್ರಧಾರಿ ಕಾಕಿಗಳ ಬೂಟುಗಳ ಸಪ್ಪಳವೋ ಸಪ್ಪಳ. ಬೆಚ್ಚನೆಯ ಗುಹೆಯಲ್ಲಿ ತೆಪ್ಪಗೆ ಮಲಗಿದ್ದ ದತ್ತ ಅಲಿಯಾಸ್ ಹಜರತ್ ಕಲಂದರಿಗೆ ಆಯಿತು ಭಕ್ತಾಭಿಷೇಕ. ಯಾರು ಕಲಿಸಬೇಕಾಗಿದೆ ಇವರಿಬ್ಬರಿಗೆ ಶಾಂತಿ ಮಂತ್ರದ ನೀತಿ ಪಾಠ? ಯಾರು ಕಲಿಸಬೇಕಾಗಿದೆ ಇವರಿಬ್ಬರಿಗೆ ಶಾಂತಿ ಮಂತ್ರದ ನೀತಿ ಪಾಠ? ಇಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿದೆ ಹಸಿರು ಕೇಸರಿಗಳ ನಡುವೆ ಪೀಠಕ್ಕಾಗಿ ದೊಂಬರಾಟ. ಇಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿದೆ ಹಸಿರು ಕೇಸರಿಗಳ ನಡುವೆ ಪೀಠಕ್ಕಾಗಿ ದೊಂಬರಾಟ. ಇದುವೇ ನಮ್ಮ ನಿಮ್ಮ ನಡುವಿರುವ ಇನಾಮ್ ದತ್ತಪೀಠ. ಇದುವೇ ನಮ್ಮ ನಿಮ್ಮ ನಡುವಿರುವ ಇನಾಮ್ ದತ್ತಪೀಠ. ಆದರೂ ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ, ಆದರೂ ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇನಾಮ್ ದತ್ತಪೀಠ. ಬರೀ ದತ್ತಪೀಠ ಅಲ್ಲ, ಇನಾಮ್ ದತ್ತಪೀಠ. ಇದು 2000ನೇ ಇಸ್ವಿಯಲ್ಲಿ ಬರೆದಿದ್ದು ಕವಿತೆ. ಇದು ಒಂದು ಭಯೋತ್ಪಾದಕ ಅಂತ ಅಮೆರಿಕದ್ದು 2 ಅವಳಿ ಗೋಪುರಗಳು ಆ ಸಂದರ್ಭದಲ್ಲಿ ಬರೆದಿದ್ದು. ಎಲ್ಲಿ ಹುಟ್ಟಿದೆ ನೀನು? ಭಯೋತ್ಪಾದಕನಿಗೆ ಇದು ಪ್ರಶ್ನೆ. ಎಲ್ಲಿ ಹುಟ್ಟಿದೆ ನೀನು? ನಿನ್ನಾರು ಎತ್ತವರು? ಮಾತಾಡು ಮೌನ ಮುರಿದು, ಈ ಜಗದ ಶಾಂತಿ ನಿನಗಿಂತ ಇರಿದು. ಮಾತಾಡು ಮೌನ ಮುರಿದು, ಈ ಜಗದ ಶಾಂತಿಯು ನಿನಗಿಂತ ಇರಿದು. ಎಲ್ಲಿ ನೋಡಿದರಲ್ಲಿ ನಿನ್ನ ಕರಾಳ ರಕ್ಕಸ ಸೆರಗು, ಎಲ್ಲಿ ನೋಡಿದರಲ್ಲಿ ನಿನ್ನ ಕರಾಳ ರಕ್ಕಸ ಸೆರಗು. ಹಿಂಸೆ ಕ್ರೌರ್ಯವ ತೋರಿ ಅಶಾಂತಿಯ ಮುಗುಳ್ನೆಗೆಯ ಬೀರಿ, ಎಲ್ಲೆಂದರಲ್ಲಿ ರಕ್ತದೋಕುಳಿ ಹರಿಸಿ ಹಟ್ಟಾಸಗರಿದು ಮೆರವ ನೀನಾರು ಮುಸುಕುದಾರಿ, ನೀನಾರು ಮುಸುಕುದಾರಿ. ಮಾತಾಡು ಮೌನ ಮುರಿದು, ಮಾತಾಡು ಮೌನ ಮುರಿದು, ಈ ಜಗದ ಶಾಂತಿಯು ನಿನಗಿಂತ ಇರಿದು. ಕಣಿವೆಯಲ್ಲಿ, ಮೈದಾನದಲ್ಲಿ, ಹರಿದಾಡುವ ಬಸ್ಸುಗಳಲ್ಲಿ, ರೈಲುಗಳಲ್ಲಿ, ಹಾರಾಡುವ ವಿಮಾನದಲ್ಲಿ, ದೇಗುಲದ ಸಮುಚ್ಚಯದಲ್ಲಿ, ಬಹುಮಾಡಿ ಕಟ್ಟಲುಗಳ ನೆಲದಡಿಯಲ್ಲಿ ಸಾಲು ಸಾಲು ಎಣಗಳ ಕೆಡವಿ ಹಟ್ಟಾಸಗೈದು ಮೆರವ ಮುಸುಕುದಾರಿ. ನೀನಾರು, ನೀನಾರು, ಮಾತಾಡು ಮೌನ ಮುರಿದು, ಮಾತಾಡು ಮೌನ ಮುರಿದು, ಈ ಜಗದ ಶಾಂತಿಯು ನಿನಗಿಂತ ಇರಿದು. ಅಧರ್ಮ ನಿನ್ನ ತಂದೆಯೇ? ದುಡ್ಡು ನಿನ್ನ ತಾಯಿಯೇ? ಅಥವಾ ಇವರಿಬ್ಬರ ಅಕ್ರಮ ಮಿಲನದೊಳುದ್ಭವಿಸಿದ ಪಾಪದ ಪಿಂಡವು ನೀನೇ? ನೀನಾರು ಮುಸುಕುದಾರಿ,
ನೀನಾರು ಮುಸುಕುದಾರಿ ಮಾತಾಡು ಮೌನ ಮುರಿದು ಈ ಜಗದ ಶಾಂತಿಯು ನಿನಗಿಂತ ಇರಿದು. ಯಾವ ಧರ್ಮವೂ ನಿನ್ನ ತಂದೆಯಾಗಲಾರದು, ನಿನ್ನಾಟದ ಮರ್ಮವ ಯಾರಿಂದಲೂ ತಿಳಿಯಲಾಗದು. ಧರ್ಮದ ಹೆಸರಿನಲ್ಲಿ ನೀ ಮಾಡಿದ ಕರ್ಮವ ಮುಚ್ಚಿಕೊಳ್ಳಲು ಇದು ನೀನಾಕಿದ ಹೊಸ ವೇಷವೇ. ಹಾಗಿದ್ದರೆ ಇದುವರೆಗೆ ಹಾಕಿದ ವೇಷ ಎಲ್ಲಿ ಹೋಯಿತು? ಮಾತಾಡು ಮೌನ ಮುರಿದು ಈ ಜಗದ ಶಾಂತಿಯು ನಿನಗಿಂತ ಹಿರಿದು. ಯಾರಿಗಾಗಿ ನಿನ್ನ ಈ ಹೋರಾಟ? ಮನುಕುಲದ ಒಳಿತಿಗಾಗಿಯೇ, ವಿಶ್ವಶಾಂತಿಗಾಗಿಯೇ? ಹೇಳು ಮುಸುಕುದಾರಿ ನೀನಾರು ಮಾತಾಡು ಮೌನ ಮುರಿದು, ಮಾತಾಡು ಮೌನ ಮುರಿದು ಈ ಜಗದ ಶಾಂತಿಯು ನಿನಗಿಂತ ಹಿರಿದು. ಯುದ್ಧ ಮಾನವತೆಯ ಮೇಲೆ ಮಾಡುವ ನೇರ ಅಪರಾಧ. ವಾರ್ ಈಸ್ ಎ ಡೈರೆಕ್ಟ್ ಕ್ರೈಮ್ ಎಗನೆಸ್ಟ್ ಹ್ಯುಮ್ಯಾನಿಟಿ. ಯುದ್ಧ ಮಾನವತೆಯ ಮೇಲೆ ಮಾಡುವ ನೇರ ಅಪರಾಧ. ಮರೆಯದಿರು ಮುಸುಕುದಾರಿ ಮಾತಾಡು ಮೌನ ಮುರಿದು, ಮಾತಾಡು ಮೌನ ಮುರಿದು ಈ ಜಗದ ಶಾಂತಿಯು ನಿನಗಿಂತ ಇರಿದು. ಇದಾದ ಮೇಲೆ 2ನೇ ಮುಸುಕುದಾರಿ 2 ಅಂತ ಬರೆದಿದ್ದೀನಿ. ಅವನು ಉತ್ತರ ಕೊಟ್ಟಿದ್ದಾನೆ ಇದಕ್ಕೆ. ಅದು ಇದರಲ್ಲಿ ಇಲ್ಲ, ಇನ್ನೊಂದರಲ್ಲಿದೆ. ಇಲ್ಲ, ನನ್ನ ಹತ್ರ ಇಲ್ಲ, ನೆನಪಿಲ್ಲ. ಭಾಳ ಚೆನ್ನಾಗಿ ಬಂದಿದೆ ಅದು. ಮುಸುಕುದಾರಿ 2 ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ಇದು ಒಂದು 12 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ. ಆ ಮಗುಗೆ ಗೊತ್ತೇ ಆಗೋದಿಲ್ಲ ಅದ್ರ ಮೇಲೆ ಅತ್ಯಾಚಾರ ಆಗಿದೆ ಅಂತ. 7 ತಿಂಗಳಾದಮೇಲೆ ಸಡನ್ನಾಗೆ ಹೊಟ್ಟೆ ಬಂದು ಅದು ತೆಗ್ಸೋಕ್ಕಾಗದೆ ಮಗು ಏರುತ್ತೆ. ಅದು 12 ವರ್ಷದ ಮಗು ಎತ್ತು ಆ ನ್ಯಾಯ ಬೇಕು ಅಂತ ಪೊಲೀಸ್ ಸ್ಟೇಷನಿಗೆ ಬಂದಿರ್ತಾರೆ. ಅವ್ರ ಅಪ್ಪ ಕರ್ಕೊಂಬಂದಿರ್ತಾನೆ, ಯಾರು ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಬರೆದ ಕವನ ಇದು. ನೀನೇ ಮಗುವು ನಿನಗೊಂದು ಮಗುವೆ, ನೀನೇ ಮಗುವು ನಿನಗೊಂದು ಮಗುವೆ, ಹಾಲುಗಲ್ಲದ ಹಸುಳೆ ನೀಲಿ ಕಂಗಳ ಚೆಲುವೆ, ಎಲ್ಲಿ ಮೂಡಿತು ಒಲವು ಯಾರು ಕೊಟ್ಟರೀ ನೋವು, ನೀನೇ ಮಗುವು ನಿನಗೊಂದು ಮಗುವೆ. ಕಂಕುಳಲಿ ಕೂಸೆತ್ತಿ ಬತ್ತಿದ ಎದೆಯ ಮೊಲೆ ತೊಟ್ಟು ಅಳುವ ಕಂದನ ಬಾಯಲಿಟ್ಟು, ಬತ್ತಿದ ಎದೆಯ ಮೊಲೆ ತೊಟ್ಟು ಅಳುವ ಕಂದನ ಬಾಯಲಿಟ್ಟು ಜೋಜೋ ಲಾಲಿ ಆಡುವೆಯ, ನೀನೇ ಮಗುವು ನಿನಗೊಂದು ಮಗುವೆ. ಮಕ್ಕಳೊಡಗೂಡಿ ಕುಂಟ ಪಿಲ್ಲಿಯ ಆಡಿ ಮಳೆಗೆಸರ ನೀರಿನಲ್ಲಿ ಓಡಿ ಕಳೆಯಲಿಲ್ಲ ಬಾಲ್ಯ, ನೀನೇ ಮಗು ನಿನಗೊಂದು ಮಗುವೆ. ಬಚ್ಚಿಟ್ಟೆ ಸತ್ಯಗಳ ಮುಚ್ಚಿಟ್ಟೆ ನಾಳೆಗಳ ಇಚ್ಛೆ ಇರದ ನಿತ್ಯಗಳ ಜೊತೆಗೂಡಿ ತೊಟ್ಟಿಲು ತೂಗುವ ಕೈಗಳಿಗೆ ಏನು ಹೇಳಲಿ, ಇಚ್ಛೆ ಇರದ ನಿತ್ಯಗಳ ಜೊತೆಗೂಡಿ ತೊಟ್ಟಿಲು ತೂಗಿದ ಕೈಗಳಿಗೆ ಏನು ಹೇಳಲಿ, ನೀನೇ ಮಗು ನಿನಗೊಂದು ಮಗುವೆ ಅಂತ. ಆಮೇಲೆ ಇದು ಇನ್ನೊಂದು ಕವನ. ಮೈ ಮರೆತು ಮಲಗಿರುವ ಕನ್ನಡಿಗ ಮೇಲೇಳು ಬೇಗ, ನೀ ಹಾಡು ಈಗ ನಿನ್ನೊಳಗೆ ಒದಗಿರುವ ಕನ್ನಡದ ಉದ್ವೇಗ ರಾಗ. ಕೊಚ್ಚೆಯಲ್ಲಿ ಬಿದ್ದಿರುವೆ ದುರ್ನಾತ ಬಡಿಯದೆ, ಅಕ್ಕಪಕ್ಕದವರೊದ್ದರೂ ನಿನಗೆ ನೋವಾಗದೆ, ನಿನಗೀಗ ಬಂದಿಯದು ಅವಸಾನ ಕಾಲ, ತೃಣದಾಸೆಗೆ ನಿನ್ನನ್ನೇ ಬಲಿ ಕೊಟ್ಟು ಹಿಡಿದಿಯರು ದುಷ್ಟಶಕ್ತಿಯ ಬಾಲ. ಮೈಮರೆತು ಮಲಗಿರುವ ಕನ್ನಡಿಗ ನೀನಾಗು ಮದುವಡಿಗ, ನಿನಗಿನ್ನೂ ಬಾಸಿಂಗ ಕಟ್ಟಿಲ್ಲ, ಅರಿಸಿನವ ಹಚ್ಚಿಲ್ಲ, ಮಡಿ ಬಟ್ಟೆ ಉಡಬೇಕು, ಹೊಸ ಭಾಷೆ ಕೊಡಬೇಕು, ತಮಿಳರ ಛಲಬೇಕು, ಅದರೊಳಗೆ ಕನ್ನಡಕ್ಕೆ ಹಾನಿಯಾಗದಿರಬೇಕು. ಹೀಗಿದ್ದು ನೀನಾಗಬೇಕು ಮದುವಡಿಗ, ಆಗಲೇ ನೀ ಕನ್ನಡಮ್ಮನ ಸಾಗರದಿ ನಿಜವಾದ ಪಯಣಿಗ ಅಂತ. ಅದರ ಮುಂದುವರೆದ ಭಾಗ ಇದು. ಎಳೆಯೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡದ ತೇರ, ಬೆಳೆಸೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡದ ಬೇರ, ಉಳಿಸೋಣ ಬನ್ನಿ ನಾವೆಲ್ಲ ಸೇರಿ ಗಡಿನಾಡ ಕನ್ನಡಿಗರೂರ, ಕಳಿಸೋಣ ಬನ್ನಿ ನಾವೆಲ್ಲ ಸೇರಿ ಭಾಷಾಂಧರನು ಬಹುದೂರ, ಮೆರೆಸೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡದ ತವರ, ಹರಿಸೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡಕ್ಕೆ ಬೆವರ, ನೆನೆಯೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡಕ್ಕೆ ದುಡಿದವರ ಕನ್ನಡಕ್ಕೆ ಮಡಿದವರ, ತಿಳಿಸೋಣ ಬನ್ನಿ ನಾವೆಲ್ಲ ಸೇರಿ ಕನ್ನಡಿಗರೆಲ್ಲ ಎಂದೆಂದಿಗೂ ಒಂದೆಂಬ ಸಂದೇಶವ, ಕಟ್ಟೋಣ ಬನ್ನಿ ನಾವೆಲ್ಲ ಸೇರಿ ಕೈಕಟ್ಟಿ ಕುಳಿತವರಿಗೆ ಕೈ ಬಿಡಿಸಿ ಕಂಕಣವ, ಬರೆಯೋಣ ಬನ್ನಿ ನಾವೆಲ್ಲ ಸೇರಿ
ಬರೆಯೋಣ ಬನ್ನಿ ನಾವೆಲ್ಲ ಸೇರಿ ಎಲ್ಲರ ಮನದಲ್ಲಿ ಕನ್ನಡದ ಅಂಕಣವ, ಎಲ್ಲರ ಮನದಲ್ಲಿ ಕನ್ನಡದ ಅಂಕಣವ. ಎಳೆಯೋಣ ಬನ್ನಿ ನಾವೆಲ್ಲ ಸೇರಿ ಊರಿಂದ ಊರಿಗೆ ಕನ್ನಡದ ಸಾಂಸ್ಕೃತಿಕ ದಿಬ್ಬಣವ, ಕನ್ನಡದ ಸಾಂಸ್ಕೃತಿಕ ದಿಬ್ಬಣವ ಅಂತೇಳಿ ಕನ್ನಡದ ಮೇಲೆ ಬರೆದದ್ದು ಇದು. ಹೌದು, ಇದು ಇನ್ನೊಂದು ಎಣ್ಣೆ ಅಂತ ಒಂದು ಕವನದ ಹೆಸರೇ ಎಣ್ಣೆ. ನನ್ನವ್ವ ಎಣ್ಣೆ ಕುಡಿದು ಸತ್ತಳೆಂದು, ನನ್ನವ್ವ ಎಣ್ಣೆ ಕುಡಿದು ಸತ್ತಳೆಂದು ನನ್ನ ಅಜ್ಜಿ ಹೇಳಿದಾಗ ನಾನು ನಂಬಲಿಲ್ಲ. 6 ವರ್ಷದ ಮಗು ಹೇಳ್ತತಿ ಇದನ್ನ. 6 ವರ್ಷದ ಮಗುವಿಂದಿದು ಎಲ್ಲ ನಾನು ಹೇಳೋ ಮಾತಷ್ಟು 6 ವರ್ಷದ ಮಗುವಿಂದು. 5 ಮಕ್ಕಳನ್ನ ಬಿಟ್ಟು ತಾಯಿ ವಿಷ ಕುಡಿದು ಸತ್ತೋಗ್ಬಿಡ್ತಾಳೆ. 5 ಮಕ್ಕಳು ಬಿಟ್ಟು ವರ್ಷಕ್ಕೊಂದು ಮಗು ಎತ್ತಿದ್ದಾಳೆ. 6 ವರ್ಷದ ಮಗು ಹೇಳೋ ಮಾತಿದು. ನನ್ನವ್ವ ಎಣ್ಣೆ ಕುಡಿದು ಸತ್ತಳೆಂದು ನನ್ನ ಅಜ್ಜಿ ಹೇಳಿದಾಗ ನಾನು ನಂಬಲಿಲ್ಲ. ಪ್ರತಿ ವರ್ಷಗಳಿಂದ ಅದೆಷ್ಟೋ ವರ್ಷಗಳಿಂದ ಪ್ರತಿದಿನವೂ ನನ್ನಪ್ಪ 2 ಬಾರಿ ಎಣ್ಣೆ ಕುಡಿದರೂ ಸಾಯುವುದಿಲ್ಲ. 1 ಬಾರಿ ಎಣ್ಣೆ ಕುಡಿದ ನನ್ನವ್ವ ಹೇಗೆ ಸಾಯುತ್ತಾಳೆ? ನಾನೇಕೆ ನಂಬಲಿ ನನ್ನವ್ವ ಸತ್ತಾಳೆಂದು? ಎಣ್ಣೆ ಎಂದರೆ ನನ್ನವ್ವ ವಾರಕ್ಕೊಮ್ಮೆ ತಲೆಗೆ ಹಚ್ಚುತ್ತಿದ್ದ ಹರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಜೊತೆಗೆ ಒಗ್ಗರಣೆಗೆ ಹಾಕುತ್ತಿದ್ದ ಒಳ್ಳೆಣ್ಣೆ, ಬುಡ್ಡಿಗೆ ನನ್ನ ಅಜ್ಜ ಹಾಕುತ್ತಿದ್ದ ಸೀಮೆ ಎಣ್ಣೆ. ಇವಿಷ್ಟೇ ನನಗೆ ಗೊತ್ತಿದ್ದುದು. ಹಾಗಾದರೆ ನನ್ನವ್ವ ಕುಡಿದ ಎಣ್ಣೆ ಯಾವುದು? ಅವಳೇಕೆ ಸತ್ತಳು? ನನ್ನಪ್ಪ ದಿನವೂ ಕುಡಿದರೂ ಅವನೇಕೆ ಸಾಯುತ್ತಿಲ್ಲ? ನನ್ನಪ್ಪ ಕುಡಿದ ಎಣ್ಣೆ ಯಾವುದು? ಅವ್ವ, ನೀನು ನನ್ನ ತಲೆಗೆ ಹಚ್ಚಿದ ಎಣ್ಣೆ ತಂಪು ನೀಡಿತು. ಅಜ್ಜಿ, ನೀನು ಒಗ್ಗರಣೆಗೆ ಹಾಕಿದ ಎಣ್ಣೆ ಸಾರಿಗೆ ರುಚಿ ಕೊಟ್ಟಿತು. ಅಜ್ಜ, ನೀನು ಬುಡ್ಡಿಗೆ ಹಾಕಿದ ಎಣ್ಣೆ ಬೆಳಕು ನೀಡಿತು. ಆದರೆ ನನ್ನವ್ವ ಕುಡಿದ ಎಣ್ಣೆ ಅವಳ ಜೀವ ತೆಗೆಯಿತು. ಅಪ್ಪ, ನೀನು ದಿನವೂ ಎಣ್ಣೆ ಕುಡಿಯುತ್ತಿದ್ದರಿಂದ ರೋಸಿದ ಅವ್ವನೂ ಎಣ್ಣೆ ಕುಡಿದಳಂತೆ. ಅಪ್ಪ, ನೀನು ಕುಡಿಯುತ್ತಿರುವುದು ಎಣ್ಣೆ ಅಲ್ಲವಂತೆ, ಅದನ್ನು ಎಂಡ ಸರಾಯಿ ಅಂತ ಕರೆಯುತ್ತಾರಂತೆ. ನಿನ್ನಂಥ ಕುಡುಕರು ಮಾತ್ರ ಅದನ್ನು ಎಣ್ಣೆ ಎಂದು ಕರೆಯುತ್ತಾರಂತೆ. ನನ್ನವ್ವ ಕುಡಿದುದು ಎಣ್ಣೆ, ನನ್ನವ್ವ ಕುಡಿದ ಎಣ್ಣೆ ಹತ್ತಿಗಿಡಕ್ಕೆ ಹುಳಸಾಯಲು ಒಡವ ವಿಷವಂತೆ. ನಿಜವೇ ಅಪ್ಪ? ನಿನ್ನ ಕುಡಿತವೇ ನನ್ನವ್ವನ ಬಲಿ ತೆಗೆದುಕೊಂಡಿದ್ದೆ ಹೇಳಪ್ಪ. ಯಾರಿಗೆ ಹೇಳಲಿ ನನ್ನ ನೋವು? ಏನು ಜನರೋ ಏನೋ ಎಲ್ಲದಕ್ಕೂ ಎಣ್ಣೆ ಪದ ಬಳಸುತ್ತಾರೆ. ಇವರಿಗೆ ಎಣ್ಣೆ ಪದದ ಅರ್ಥವೇ ಗೊತ್ತಿಲ್ಲ. ನನ್ನವ್ವ ಕುಡಿದಿದ್ದು ಎಣ್ಣೆಯಲ್ಲ ವಿಷಯವೊಂದು, ನನ್ನವ್ವ ಕುಡಿದಿದ್ದು ಎಣ್ಣೆಯಲ್ಲ ವಿಷವೆಂದು ಈ ಜನರಿಗೇಕೆ ಅರ್ಥವಾಗುತ್ತಿಲ್ಲ? ಎಲ್ಲವೂ ಎಣ್ಣೆಯ ಮಹಿಮೆಯೇ? ಎಲ್ಲವೂ ಎಣ್ಣೆ. ಸೊ ಇವೆಲ್ಲ ಅನುಭವಗಳು ಅಲ್ಲಿ ಬಿಜಾಪುರದಲ್ಲಿ ಆದ ಅನುಭವಗಳನ್ನ ನಾನು ಬರೆದಿರೋದು. ಬೇರೆ ಯಾವ ಹೊಸ ಯಾವೂ ಇಲ್ಲ. ಇದು ಸಾಕಲ್ಲ? ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.